ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹಾಗೆ ಈ ಒಂದು ಆನ್ಲೈನ್ ತರಬೇತಿಗೆ ಎಲ್ಲ ಮಕ್ಕಳಿಗೂ ಪ್ರೋತ್ಸಾಹನ ನೀಡ್ತಾ ಇರುವಂತಹ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೆ ಮೊದಲಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಯಾವುದಂದ್ರ ಈ ಒಂದು ಫಸ್ಟ್ ಟರ್ಮ್ ನ ಲಾಸ್ಟ್ ಟಾಪಿಕ್ ಘನಗಳು ಮತ್ತು ಘನಮೂಲಗಳು. 6th ಚಾಪ್ಟರ್ ಯಾವ್ದು ಹಾಗಾದ್ರೆ? ಘನಗಳು ಮತ್ತು ಘನಮೂಲಗಳು. ಹೌದಾ? ಘನಗಳು ಮತ್ತು ಘನಮೂಲಗಳು. ಹೌದಾ? ನೀವು ವರ್ಗಗಳು ಮತ್ತು ವರ್ಗಮೂಲಗಳನ್ನು ಒಂದು ಈ ಹಿಂದಿನ ಇದ್ರೊಳಗ ಟಾಪಿಕ್ ಒಳಗ ಕಲ್ತೀರಿ. ಹೌದಾ? ಅಲ್ಲೇ ಘನಗಳು ಮತ್ತು ಘನಮೂಲಗಳನ್ನ ವರ್ಗಗಳು ಮತ್ತು ವರ್ಗಮೂಲಗಳನ್ನ ಕಲ್ತೀರಿ. ಇಲ್ಲೇ ಘನಗಳು ಮತ್ತು ಘನಮೂಲಗಳನ್ನ ಕಲಿಬೇಕು. ಹೌದಾ? ಹಾಗಾದ್ರೆ ಅದನ್ನು ಕಲಿಯೋಕ್ಕಿಂತ ಮುಂಚೆ ಸ್ವಲ್ಪ ಇಂಟ್ರೊಡಕ್ಷನ್ ಏನಂತಂದ್ರ, ಇದು ಒಂದು ನಮ್ಮ ಗಣಿತದ ಶಾಸ್ತ್ರಜ್ಞರಾದ, ಹೌದಾ, ಆಲ್ಮೋಸ್ಟ್ ಅವ್ರನ್ನ ಏನಂತ ಕರಿತೀವಿ? ಮಹಾನ್ ಗಣಿತ ಶಾಸ್ತ್ರಜ್ಞರು. ಅವ್ರದೊಂದು ಗಣಿತದ ಅವರ ಹುಟ್ಟು ಹಬ್ಬವನ್ನ ನಾವ್ ಏನ್ ಮಾಡ್ತೇವೆ ಹೇಳ್ರಿ? ಒಂದು ಗಣಿತದ ದಿನವನ್ನಾಗಿ ಡಿಸೆಂಬರ್ 22ಕ್ಕೆ ನಾವು ಅದನ್ನ ಆಚರಣೆ ಮಾಡ್ತೇವೆ. ಅವ್ರು ಯಾರಂದ್ರ ಪ್ರಸಿದ್ಧ ಮಹಾನ್ ಗಣಿತ ತಜ್ಞರಾದಂತ ಶ್ರೀಧರ್ ರಾಮಾನುಜಂ ಅಂತ ಇದಾರಲ್ಲ. ಸೊ ಅವ್ರದ್ದು ನಾವು ಗಣಿತದ ದಿನವನ್ನಾಗಿ, ಅಂದ್ರೆ ಅವರು ಸಾಕಷ್ಟು ಗಣಿತಕ್ಕೆ ಸಾಕಷ್ಟು ನಮ್ಗ ಕೊಡುಗೆಗಳನ್ನ ಕೊಟ್ಟಿದಾರ. ಹೌದಾ? ಅವರ ಒಂದು ಸವಿ ನೆನಪಿಗಾಗಿ ನಾವು ಅವರ ಒಂದು ಜನ್ಮ ದಿನವನ್ನ ಗಣಿತದ ದಿನವನ್ನಾಗಿ ಸೆಲೆಬ್ರೇಟ್ ಮಾಡ್ತೇವೆ. ಓಕೆ. ಸೊ ಅವ್ರು ಏನ್ ಮಾಡಿದ್ರು? ಒಂದು ಸಂಖ್ಯೆಯನ್ನ ಬರೆದ್ರು. ಆ ಒಂದು ಸಂಖ್ಯೆ ಯಾವ್ದಂದ್ರ 1729. ಹೌದಾ? ಈ 1729 ಒಂದು ವಿಶಿಷ್ಟ ಸಂಖ್ಯೆ ಅಂತಾಗಿ ಅವರು ಗುರುತಿಸಿದ್ರು. ಹೌದಾ? ವಿಶಿಷ್ಟ ಸಂಖ್ಯೆಯಾಗಿದೆ ಮತ್ತು ಇದು ಎರಡು ವಿಭಿನ್ನ ಸಂಖ್ಯೆಗಳ ಘನಗಳ ಮೊತ್ತವನ್ನಾಗಿ ಎರಡು ರೀತಿಯಲ್ಲಿ ವ್ಯಕ್ತಪಡಿಸಬಹುದಾದ ಕನಿಷ್ಠ ಸಂಖ್ಯೆಯಾಗಿದೆ. ಹೌದಾ? ಸೊ ಇದನ್ನ ಯಾವ ರೀತಿ ವ್ಯಕ್ತಪಡಿಸಬಹುದು ಅವರು? ಇಲ್ಲೇ ನೋಡ್ರಿ. 1728 ಕರೆಕ್ಟಾ ಪ್ಲಸ್ 1 ಇಸ್ ಈಕ್ವಲ್ ಟು, ಇದನ್ನ ಏನ್ ಮಾಡ್ತಾರೋ 12ನ್ನ 3 ಟೈಮ್ಸ್. ಹೌದಾ? 12³ ಅಂತ ಇದೆ. ಹೌದಾ? 12³ ಅಂತ ಇದೆ. 12 ಕ್ಯೂಬ್ ಪ್ಲಸ್ 1 ಕ್ಯೂಬ್. ಈ ರೀತಿ ನಾವ್ ಇದನ್ನ ಏನ್ ಮಾಡ್ಬೋದು? 12 ಮತ್ತ ಕ್ಯೂಬ್ ಅನ್ನ ಪ್ಲಸ್ 1 ಮಾಡಿದಾಗ ನಮ್ಗೆ ಎಷ್ಟು ಬರ್ತೈತಿ ಹೇಳ್ರಿ? 1729 ಬರ್ತೈತಿ. ಅದೇ ರೀತಿ 1729 ಇನ್ನೂ ಒಂದ್ ಟೈಪ್ ಆಗಿ ಬರ್ದಿದಾರವ್ರು. ಯಾವ ರೀತಿ ಅಂದ್ರ 1000 ಪ್ಲಸ್ 729. ಹೌದಾ? 720 ಅಂದ್ರ 10 ಕ್ಯೂಬ್ ಪ್ಲಸ್ 9 ಕ್ಯೂಬ್ ಅಂತ ಹೇಳಿ. ಹೌದಾ? ಇದು ಒಂದು ವಿಶಿಷ್ಟ ಸಂಖ್ಯೆ ಆಗಿದೆ. ಒಂದು ಕನಿಷ್ಠ ಸಂಖ್ಯೆಯಾಗಿ ಅದನ್ನ ನಾವು ಈ ರೀತಿ ವ್ಯಕ್ತಪಡಿಸಬಹುದು ಅನ್ನೋದು. ಇದೊಂದು ಸಂಖ್ಯೆ ಬಹಳ ಫೇಮಸ್ ಆಗಿದೆ. ಯಾಕಂದ್ರೆ ಅವರು ಆ ರಾಮಾನುಜಂ ಅವ್ರು ಏನ್ ಮಾಡಿದಾರು, ಇದನ್ನೊಂದು ಈ ರೀತಿ ಕ್ಯೂಬ್ ರೂಪದಲ್ಲಿ ಇಷ್ಟು ಈಸಿಯಾಗಿ, ಅಂದ್ರೆ ಅದೊಂಥರ ವ್ಯಕ್ತಪಡಿಸ್ಬೇಕನ್ನೋದನ್ನ ಹೇಳಿದಾರ ಅವ್ರು. ಹೌದಾ? ಹಾಗಾದ್ರೆ ಘನಗಳು, ಇದರಿಂದನೇ ನಮಗೇನಾಯ್ತು? ಘನ ಸಂಖ್ಯೆಗಳ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ ಅನ್ನೋದು ಹುಟ್ತಾ ಹೋಯ್ತು. ಹೌದಾ? ಹಾಗಾದ್ರೆ ಈ ಘನಗಳನ್ನ ನಾವು ಫಸ್ಟ್ ನೋಡೋಣಂತೆ ಯಾವ ರೀತಿ ಇದಾವು ಅಂತ. ರೈಟ್? ಸೊ ಘನಗಳು ಅಂದ್ರ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ 3 ಬಾರಿ ಗುಣಿಸಿದಾಗ ಬರುವಂತ ಒಂದು ಸಂಖ್ಯೆ. ಒಂದು ಪೂರ್ಣ ಸಂಖ್ಯೆಯನ್ನು 3 ಬಾರಿ ಅದೇ ಒಂದು ಸಂಖ್ಯೆಯಿಂದ ಗುಣಿಸಿದಾಗ, ಹೌದಾ, ಮಲ್ಟಿಪ್ಲೈ ಮಾಡಿದಾಗ ನಮಗ ಬರುವಂತ ಸಂಖ್ಯೆ ಯಾವ್ದಂದ್ರ ಘನಗಳು. ಹೌದಾ? ಘನ ಅಂದ್ರ ಒಂದು ಪೂರ್ಣ ಸಂಖ್ಯೆ. ಹೌದಾ? ಈಗ 1 ಅಂತ ಇದೆ. ಹೌದಾ? ಇದೊಂದು ಪೂರ್ಣ ಸಂಖ್ಯೆ, ಹೋಲ್ ನಂಬರ್. ಇದನ್ನ ನಾನು ಏನ್ ಮಾಡ್ತೀನಿ? 3 ಟೈಮ್ಸ್ ಗುಣಾಕಾರ ಮಾಡ್ತೀನಿ. ಹೌದಾ? ಸಾರಿ, 3 ಟೈಮ್ಸ್ ಗುಣಾಕಾರವನ್ನ ಮಾಡ್ತೀನಿ. 1 ಇಂಟು 1 ಇಂಟು 1 ಮಾಡಿದಾಗ 1 ಕ್ಯೂಬ್ ಆಯ್ತು. ಹೌದಾ? ಅದೇ ರೀತಿ 2 ಇಂಟು 2 ಇಂಟು 2 ಮಾಡ್ರಿ, ಅವಾಗ ಏನಾಯ್ತು? 2 ಕ್ಯೂಬ್ ಅಂತ ಆಯ್ತು. ಬಟ್ ಇಲ್ಲಿ
8 ಅಂತ ಆಯ್ತು. ಅಂದ್ರ ಅದೇ ಸಂಖ್ಯೆಯನ್ನ, ಒಂದು ಪೂರ್ಣ ಸಂಖ್ಯೆಯನ್ನ ನಾವೇನ್ ಮಾಡ್ಬೋದು, ಅದೇ ಸಂಖ್ಯೆಯಿಂದ 3 ಸತಿ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನ್ ಬರ್ತೈತಿ, 8 ಅನ್ನೋದು ಬರ್ತೈತಿ. ಹೌದಾ? ಅದೇ ರೀತಿ ನಮ್ಗೆ ಏನಾಗತ್ತೆ ಹೇಳ್ರಿ, ಘನಗಳು. ಹೌದಾ? ಸೊ ಘನಗಳು ನಿಮಗ ಸ್ಕ್ವೇರ್ ಅನ್ನೊಳಗು ನಾನು ತೋರಿಸಿದ್ದೇನೆ. ಹೌದಾ? ಸ್ಕ್ವೇರ್ ಆಯ್ತು. ಇಲ್ಲಿ ಘನಗಳು ಅಲ್ಲಿ ಏನಾಯ್ತು ಹೇಳ್ರಿ, ನಮ್ಗ ಸ್ಕ್ವೇರ್ ಅಂದ್ರ ವರ್ಗಗಳು ಅಂದ್ರ 2 ಸತಿ ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲೇ ಘನಗಳು ಅಂತಂದ್ರ 3 ಸತಿ. ಘನ ಅಂದ್ರ 3, ವರ್ಗ ಅಂದ್ರ 2 ಅಂತ ನೀವು ಕನ್ಸಿಡರ್ ಮಾಡ್ಬೇಕು. ಹೌದಾ? ಸೊ ಈ ರೀತಿ ಒಂದು ಪೂರ್ಣ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತಹ ಸಂಖ್ಯೆನ ನಮ್ಗೇನಾಗತ್ತ ಹಾಗಾದ್ರೆ ಘನ ಸಂಖ್ಯೆ ಆಗತ್ತ. ಹೌದಾ? ಘನ ಸಂಖ್ಯೆಯನ್ನ ನಾವು ಯಾವ ರೀತಿ ಬರಿಬಹುದು ಅನ್ನೋದನ್ನ. ಹೌದಾ? ನೆಕ್ಸ್ಟ್ 27. ಹೌದಾ? 27 ಯಾವ್ದ್ರಿಂದ ಬರ್ತಿತ್ತದು? 3 ಇಂಟು 3 ಇಂಟು 3ರಿಂದ ಬರ್ತಿತಿ. ಹೌದಾ? 3 ಕ್ಯೂಬ್ ಅಂತ ಬರ್ತೈತಿ. ನೆಕ್ಸ್ಟ್ 64 ಬರ್ತೈತಿ ನೋಡ್ರಿ. 4 ಇಂಟು 4 ಇಂಟು 4, 4 4 16, 16 4 64. ಹೌದಾ? ನೆಕ್ಸ್ಟ್ 5 ಬರ್ತೈತಿ ನೋಡ್ರಿ. ನಾನು ಒಂದಿಷ್ಟಷ್ಟೇ ತೋರಿಸ್ತೇನೆ. ಹೌದಾ? 5ಅನ್ನ 5 5 25, 25 5 125 ಅಂತ ಬರ್ತೈತಿ. ಹೌದಾ? 125. 5 ಇಂಟು 5 ಇಂಟು 5. ಈ ರೀತಿ ಘನ ಸಂಖ್ಯೆಗಳನ್ನ ನಾವು ಇನ್ನೂ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ 20ರವರೆಗೂ ಕೊಟ್ಟಿದ್ದಾರೆ. ಹೌದಾ? 20ರವರೆಗೂ ಕೊಟ್ಟಿದಾರಲ್ಲ, ಅವನ್ನ ಘನ ಸಂಖ್ಯೆಗಳನ್ನ ಈ ರೀತಿ ನಾವು ಫೈಂಡ್ ಔಟ್ ಮಾಡಬಹುದು. ಕರೆಕ್ಟಾ? ಸೊ ಈಗ ನೆಕ್ಸ್ಟ್ ನಾವು ಇದ್ರೊಳಗ ಒಂದಿಷ್ಟು ಆಸಕ್ತಿದಾಯಕ ಮಾದರಿಗಳು ಬರ್ತಾವು. ಘನಗಳೊಳಗ ಏನಾಗ್ತಾವ, ನಮ್ಗ ಆಸಕ್ತಿದಾಯಕ ಮಾದರಿಗಳು ಬರ್ತಾವು. ಹೌದಾ? ಆಸಕ್ತಿದಾಯಕ ಮಾದರಿಗಳು. ಆಸಕ್ತಿದಾಯಕ ಮಾದರಿಗಳು. ಹೌದಾ? ಆಸಕ್ತಿದಾಯಕ ಮಾದರಿಗಳು ಇದು ಏನಂತಂದ್ರ, ಕ್ರಮಾನುಗತವಾಗಿ ಬೆಸ ಸಂಖ್ಯೆಗಳನ್ನ ನಾವು ಕೂಡಿಸೋದ್ರಿಂದ ಒಂದು ಘನ ಸಂಖ್ಯೆಯನ್ನ ಪಡಿಬಹುದು ಅನ್ನೋದು. ಹೌದಾ? ಸೊ ನೀವು ಆಲ್ರೆಡಿ ನಿಮ್ಮ ಒಂದು ವರ್ಗ ಮೂಲ ಒಳಗೂ ಈ ರೀತಿಯ ಪ್ಯಾಟರ್ನ್ ಅನ್ನ ಕಲ್ತಿರಿ. ಸಮ್ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ಸ್ ಅಲ್ಲಿ ಕೂಡ ಆಸಕ್ತಿದಾಯಕ ಮಾದರಿಗಳನ್ನ ಕಲ್ತಿರಿ. ಹೌದಾ? ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ, ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ. ಹೌದಾ? ಸೊ ಇಲ್ಲೇ ನೋಡ್ರಿ, ಒಂದನೇ ಬೆಸ ಸಂಖ್ಯೆ ಯಾವುದು? 1. ಸೊ 1 ಅಂತ ಅಷ್ಟೇ ಇಟ್ಟೆ. ಕರೆಕ್ಟಾ? ನೆಕ್ಸ್ಟ್ ಬೆಸ ಸಂಖ್ಯೆ 3 ಪ್ಲಸ್ 5 ಎಷ್ಟಾಯ್ತು? 8 ಆಯ್ತು. ಸೊ ಹಾಗಾದ್ರೆ ಇದು 1 ಕ್ಯೂಬ್ ಆಯ್ತು, ಇದು 2 ಕ್ಯೂಬ್ ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಬರುವಂತದ್ದು 7 ಪ್ಲಸ್ 9 ಪ್ಲಸ್ 11. 3 ಸಂಖ್ಯೆಗಳದು. ಎಷ್ಟಾಯ್ತು? ಇದು 27 ಆಯ್ತು. ಇದು ಎದ್ರದ್ದಾಯ್ತು ಹೇಳ್ರಿ? 3 ಕ್ಯೂಬ್ ಅಂತ ಆಯ್ತು. ನೆಕ್ಸ್ಟ್ 13. ಹೌದಾ? 13 ಆದ್ಮೇಲೆ ಪ್ಲಸ್ 15. ಕರೆಕ್ಟಾ? ಪ್ಲಸ್ 17 ಪ್ಲಸ್ 19. ಹೌದಾ? ಪ್ಲಸ್ 19 ಮಾಡಿದಾಗ ನಮ್ಗೆ ಎಷ್ಟು ಬಂತು? 64 ಅಂತ ಬಂತು. ಇದು 4 ಕ್ಯೂಬ್ ಅಂತ ಆಯ್ತು. ಅಂದ್ರ ಕಂಟಿನ್ಯೂಸ್ ಆಗಿ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಬೆಸ ಸಂಖ್ಯೆಗಳನ್ನ. ಹೌದಾ? ಬೆಸ ಸಂಖ್ಯೆಗಳನ್ನ ಕಂಟಿನ್ಯೂ ಅದರದ ಆರ್ಡರ್ ಆಗಿ ಅದರದ ಕಂಟಿನ್ಯೂ ಅವನ್ನ ಬೆಸ ಸಂಖ್ಯೆಗಳನ್ನ ಕೂಡಿಸ್ತಾ ಹೋದಾಗ ನಮ್ಗ ಇಷ್ಟ ಈಸಿಯಾಗಿ ನಾವ್ ಏನ್ ಮಾಡ್ಬೋದು, ಕ್ಯೂಬ್ ಗಳನ್ನ ಕಂಡು ಹಿಡಿಬಹುದು ಅನ್ನೋದು ಇದು. ಹೌದಾ? ಸೊ ಇವತ್ತು ನೀವು ಒಂದು ಘನಗಳ ಬಗ್ಗೆ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ಸ್ ಗಳು, ಘನಗಳ ಇಂಟ್ರೊಡಕ್ಷನ್ ಅನ್ನ ಕಲಿತ್ರಿ. ಘನ ಸಂಖ್ಯೆಗಳಂದ್ರೆ ಏನು, ಅದನ್ನ ಯಾವ ರೀತಿ ಬರಿಬಹುದು ಅಂತೇಳಿ, ಅದರ ಜೊತೆಗೆ ನಾವ್ ಏನ್ ಮಾಡಿದ್ವಿ, ಒಂದಿಷ್ಟು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ಸ್ ಗಳು ಅಥವಾ ಆಸಕ್ತಿದಾಯಕ ಮಾದರಿಗಳು ವಿತ್ ದ ಹೆಲ್ಪ್ ಆಫ್ ಆಡ್ ನಂಬರ್ಸ್ ಅಥವಾ ಬೆಸ ಸಂಖ್ಯೆಗಳ ಮುಖಾಂತರ ನಾವು ಕಲ್ತೀವಿ. ಓಕೆ? ಸೊ ಇದು ಇಷ್ಟೊತ್ತವರೆಗೂ ಹೇಳಿದಂತ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ಮತ್ತೊಂದು ಹೊಸ ಕಾನ್ಸೆಪ್ಟ್ ಜೊತೆಗೆ ಮತ್ತೆ ಸಿಗೋಣ ಅಂತ ಹೇಳಿ ಇಲ್ಲಿಗೆ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.